ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಂತಹ ಬಸ್ಗಳೆಲ್ಲವೂ ಕೂಡ ಬಂದ್. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಸ್ಗಳು ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇಲ್ಲ, ಸ್ಟಾಪ್ ಆಗಿದ್ದಾವೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಂತಹ ಬಸ್ಗಳು ಸ್ಟಾಪ್. ಮರಾಠಿ ಯುವಕರ ಪುಂಡಾಟ ಹಿನ್ನೆಲೆ ಬೆಳಗಾವಿಯಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿ ಗಡಿಯಲ್ಲಿ ಬಸ್ ನಿಲುಗಡೆ ಮಾಡಲಾಗಿದೆ. ಪ್ರಯಾಣಿಕರನ್ನ ಗಡಿಯಲ್ಲೇ ಬಸ್ ಅನ್ನ ನಿಲ್ಲಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಕಂಡಕ್ಟರ್ ಓರ್ವರು ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ನೀವು ಮರಾಠಿ ಭಾಷೆಯನ್ನ ಬಳಕೆ ಮಾಡಿ, ಮರಾಠಿಯಲ್ಲಿ ನೀವು ಕೇಳಬೇಕು, ಟಿಕೆಟ್ ತೆಗೆದುಕೊಳ್ಳಿ ಅಂತ ಹೇಳಿ ಮರಾಠಿಗರು ಹಲ್ಲೆ ಮಾಡಿದ್ದಾರೆ ಕಂಡಕ್ಟರ್ ಮೇಲೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಂತಹ ಬಸ್ಗಳನ್ನ ಸ್ಟಾಪ್ ಮಾಡಲಾಗ್ತಾ ಇದೆ. ಸ್ಟಾಪ್ ಮಾಡಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದೆ. ಬೆಳಗಾವಿ ಗಡಿ ಭಾಗದಲ್ಲಿ ಮರಾಠಿಗರು ಪ್ರತಿ ಬಾರಿಯೂ ಇದೇ ರೀತಿಯಾದಂತಹ ಗಲಾಟೆ ಮಾಡೋದು, ಮಸಿ ಬಳಿಯುವಂತಹ ಕೆಲಸಗಳನ್ನ ಮಾಡೋದು, ಕನ್ನಡದ ನಾಮಫಲಕಕ್ಕೆ ಈ ರೀತಿಯಾದಂತಹ ಗಲಭೆಗಳು, ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಇದಕ್ಕೆ ಒಂದ್ ಕಡೆ ಉತ್ತರ ಯಾವಾಗ ಸಿಗುತ್ತೆ, ಇದಕ್ಕೆ ಕುಲಿ ಸ್ಟಾಪ್ ಯಾವಾಗ? ಸದ್ಯಕ್ಕೆ ಇದು ಎಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಆದ್ರೆ ಈಗ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿರುವಂತದ್ದು ಮರಾಠಿ ಭಾಷೆಯನ್ನ ಬಳಕೆ ಮಾಡಬೇಕು ಅಂತ ಹೇಳಿ, ಕನ್ನಡ ಯಾಕೆ ಮಾತಾಡ್ತೀರಾ ಅಂತ ಹೇಳಿ. KSRTC ಬಸ್ ಆಗಿರೋದ್ರಿಂದ, ಕರ್ನಾಟಕದ ಬಸ್ ಆಗಿರೋದ್ರಿಂದ ಕರ್ನಾಟಕದವರೇ ಆಗಿರ್ತಾರೆ. ಕಂಡಕ್ಟರ್ಗಳು, ನಿರ್ವಾಹಕರು, ಡ್ರೈವರ್ಗಳು ಎಲ್ಲರೂ ಕೂಡ ಕರ್ನಾಟಕದವರಾಗಿರುವಂತಹ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯನ್ನ ಬಳಕೆ ಮಾಡಿದ್ದಾರೆ. ಆದರೆ ಮರಾಠಿಗರು KSRTC ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಕೇಳಿದ್ದಾರೆ ಕಂಡಕ್ಟರ್. ಅದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡದಲ್ಲಿ ಟಿಕೆಟ್ ಕೇಳಬೇಡಿ, ಮರಾಠಿಯಲ್ಲಿ ಕೇಳಿ ಅಂತ ಹೇಳಿ.